ಇನ್ನು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಬಾಗಲಕೋಟೆಯಲ್ಲಿನ ಈ ಒಂದು ಘಟನೆಯೇ ಸಾಕ್ಷಿ. ಕಳೆದ 10 ವರ್ಷ ಆಯಿತು. 10 ವರ್ಷದಿಂದ ರಂಗಮಂಟಪ ಈವರೆಗೆ ಪೂರ್ಣಗೊಂಡಿಲ್ಲ. ಕಲಾವಿದರಿಗೆ ಬಳಕೆಯಾಗಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಅನೈತಿಕ ತಾಣವಾಗಿ ಇದೀಗ ಈ ರಂಗಮಂಟಪ ಬಳಕೆಯಾಗ್ತಾ ಇದೆ. ಗುಳೇದಗುಡ್ಡದಲ್ಲಿ ಇರುವಂತಹ ಕಂದಗಲ್ ಹನುಮಂತರಾಯರ ರಂಗಮಂಟಪದ ಕಟ್ಟಡ ಈವರೆಗೂ ಕೂಡ ಪೂರ್ಣವಾಗಿಲ್ಲ. ಇನ್ನು 2012ರಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿತ್ತು. ಆದರೆ ಆಗಿನಿಂದ ಈವರೆಗೆ ಕಟ್ಟಡದ ಕಾಮಗಾರಿ ಮಾತ್ರ ಪೂರ್ಣವಾಗ್ತಾ ಇಲ್ಲ. ಎಷ್ಟೇ ಗಮನಕ್ಕೆ ತಂದರೂ, ಎಷ್ಟೇ ಏನೇ ಮಾಡಿದರೂ ಕೂಡ ಈ ರಂಗಮಂಟಪದ ಕಾಮಗಾರಿ ಮಾತ್ರ ಪೂರ್ಣವಾಗ್ತಾ ಇಲ್ಲ. ಇನ್ನು ರಂಗಮಂಟಪದಲ್ಲಿ ರಾಶಿ ರಾಶಿ ಕಸ, ಮದ್ಯದ ಬಾಟಲಿಗಳು ಕೂಡ ಪತ್ತೆಯಾಗ್ತಾ ಇದೆ. ಇದೇ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ ಅದು ಬಳಕೆ ಆಗಬೇಕಾಗಿತ್ತೋ ಅದಕ್ಕಾಗಿ ಬಳಕೆ ಆಗ್ತಾ ಇಲ್ಲ. ಅನೈತಿಕ ತಾಣಗಳ ಚಟುವಟಿಕೆಯಾಗಿ ಇದೀಗ ಈ ರಂಗಮಂಟಪ ಬದಲಾಗಿದೆ. ಅಲ್ಲದೆ 10 ಲಕ್ಷ ಮೌಲ್ಯದ ಕಟ್ಟಡದಲ್ಲಿ ನಾಯಿ ಹಂದಿಗಳೇ ಇದೀಗ ದರ್ಬಾರನ್ನು ನಡೆಸ್ತಾ ಇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮನವಿ ಮಾಡಿದರೂ ಕೂಡ ನೋ ಯೂಸ್ ಅನ್ನುವಂತಹ ರೀತಿಯಲ್ಲಿ ಆಗಿದೆ. ಇನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ರಂಗಮಂಟಪ ತುತ್ತಾಗಿದೆ. ಇನ್ನು ಯಾವಾಗ ನಾವು ನೋಡಿದಾಗ ಯಾರ್ಯಾರು ಕಲಾವಿದರು ಇರ್ತಾರೆ ಅವರನ್ನು ಪ್ರೋತ್ಸಾಹಿಸುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿ ಮಾತುಗಳು ಕೇಳಿಬರ್ತವೆ. ನಮ್ಮ ಸರ್ಕಾರ ನಾವು ಇಷ್ಟು ಮಾಡಿದ್ದೀವಿ, ಅಷ್ಟು ಮಾಡಿದ್ದೀವಿ ಅನ್ನುವಂತಹ ಮಾತುಗಳು. ಆದರೆ ಒಂದೇ ಒಂದು ರಂಗಮಂಟಪ, ಆ ರಂಗಮಂಟಪದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಟ್ಟುಬಿಡ್ರಪ್ಪ ಅಂತಂದರೆ ಯಾರೊಬ್ಬರೂ ಕೂಡ ಅಳಲನ್ನು ಕೇಳುವಂಥವರಿಲ್ಲ. ಯಾರೊಬ್ಬರೂ ಕೂಡ ಅಲ್ಲಿರುವಂತಹ ರಂಗಭೂಮಿ ಕಾರ್ಮಿಕರಿದ್ದಾರೆ, ಕೆಲಸಗಾರರಿದ್ದಾರೆ, ಅವರ ನೋವನ್ನು ಕೇಳುವಂತಹ ಕೆಲಸವನ್ನು ಯಾರೊಬ್ಬರೂ ಕೂಡ ಮಾಡ್ತಾ ಇಲ್ಲ. 10 ವರ್ಷ ಆಯಿತು. 10 ವರ್ಷದಿಂದ ಬಾಗಲಕೋಟೆಯಲ್ಲಿ ರಂಗಮಂಟಪದ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ. ಅದೇ ರೀತಿಯಾಗಿ ಕಲಾವಿದರಿಗೆ ಬಳಕೆಯಾಗದೆ ಈ ರಂಗಮಂಟಪ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಗುಳೇದಗುಡ್ಡದಲ್ಲಿ ಇರುವಂತಹ ಕಂದಗಲ್ ಹನುಮಂತರಾಯರ ರಂಗಮಂಟಪ ಕಟ್ಟಡದ ಒಂದು ಅವಸ್ಥೆ ಇದು. ಅದೇ ರೀತಿಯಾಗಿ ನಾಯಿ ಹಂದಿಗಳ ತಾಣವಾಗಿ ಕೂಡ ಮಾರ್ಪಾಡಾಗಿದೆ. 2012ರಲ್ಲಿ 20 ಲಕ್ಷ ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಗೆ ಒಂದು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಆದರೆ ಆಗಿನಿಂದ ಈವರೆಗೆ ಈ ಕಟ್ಟಡದ ಕಾಮಗಾರಿ ಮಾತ್ರ ಪೂರ್ಣವಾಗಿಲ್ಲ. ಇನ್ನು ಅದೇ ರೀತಿಯಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಯಾಕಂದರೆ ರಂಗಮಂಟಪದಲ್ಲಿ ರಾಶಿ ರಾಶಿ ಕಸ, ಮದ್ಯದ ಬಾಟಲಿಗಳು ಕೂಡ ಪತ್ತೆಯಾಗ್ತಾ ಇದೆ. ಸಿಗರೇಟು, ಅದೇ ರೀತಿಯಾಗಿ ಮದ್ಯದ ಬಾಟಲ್ಗಳು ಹೀಗೆ ಅಪಾರ ಪ್ರಮಾಣದಲ್ಲಿ ಪತ್ತೆಯಾಗ್ತಾ ಇದ್ದಾವೆ. ಅಲ್ಲದೆ 10 ಲಕ್ಷ ಮೌಲ್ಯದ ಕಟ್ಟಡದಲ್ಲಿ ಇದೀಗ ನಾಯಿ ಹಂದಿಗಳೇ ತಮ್ಮ ದರ್ಬಾರನ್ನು ನಡೆಸ್ತಾ ಇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಈ ರೀತಿಯಾಗಿ ಒಂದು ಕಟ್ಟಡ ಆಗಿದೆ, ಇದನ್ನು ಸ್ವಲ್ಪ ತಿಳಿಗೊಳಿಸಿ, ಇದರ ಕಾಮಗಾರಿಯನ್ನು ಪೂರ್ಣಗೊಳಿಸಿ, ಇದನ್ನು ರಂಗಭೂಮಿಯ ಒಂದು ಕಾರ್ಮಿಕರಿಗೆ ನೀಡಿದ್ದೇ ಆದರೆ ಇದು ಸದ್ಬಳಕೆಯಾಗತ್ತೆ ಅಂತ ನಿರಂತರವಾಗಿ ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದರೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ಈ ರಂಗಮಂಟಪ ತುತ್ತಾಗಿದೆ. ಬಾದಾಮಿ ಮತಕ್ಷೇತ್ರದ ಮುಖ್ಯಮಂತ್ರಿಯಾಗಿರ್ಬೇಕು ಸಿದ್ದರಾಮಯ್ಯನವರು, ಅವರು ಕೂಡ ಮನಸ್ಸು ಮಾಡ್ಯಾರೋ ಇಲ್ಲ ನಮ್ಗೆ ಗೊತ್ತಾಗಿಲ್ಲ. ಆದರೆ ಈಗ ಅಧಿಕಾರಿಗಳಿಂದ ಇದು ಕರ್ನಾಟಕ ಶೇಕ್ಸ್ಪಿಯರ್ ಅಂತಕ್ಕಂಥ ಖ್ಯಾತಿ ಹೊಂದಿರತಕ್ಕಂಥ ರಂಗಮಂದಿರ ಇದೆ. ಅದರ ಸಲುವಾಗಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಇದರ ಕಡೆ ಲಕ್ಷ್ಯ ವಹಿಸಿ ಇದನ್ನು ಕಲಾವಿದರ ಒಂದು ಈ ಕ್ಷೇತ್ರದ ಕಲಾವಿದರಿಗೆ ಇದೊಂದು ರಂಗಮಂದಿರ, ಒಂದು ಒಳ್ಳೆಯ ರಂಗಮಂದಿರ ಆಗಿ ಪರಿವರ್ತನೆ ಆಗುವಂಥ ಸ್ಥಿತಿಯೊಳಗೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿಯ ಬಾದಾಮಿ ಮತಕ್ಷೇತ್ರದ ಮುಖ್ಯಮಂತ್ರಿಯಾಗಿರ್ಬೇಕು ಸಿದ್ದರಾಮಯ್ಯನವರು, ಕರ್ನಾಟಕದ ಶೇಕ್ಸ್ಪಿಯರ್ ಎಂದೇ ಖ್ಯಾತರಾಗಿದ್ದ ಕಂದಗಲ್ ಹನುಮಂತರಾಯರು ಗುಳೇದಗುಡ್ಡದ ಒಂದು ಕರ್ಮಭೂಮಿ ಅವ್ರದ್ದು. ಅವರು ಒಂದು ನೆನಪಿನ ಸಲುವಾಗಿ ಇಲ್ಲೇ ಗುಳೇದಗುಡ್ಡದ ಎಲ್ಲ ಹಿರಿಯರು ಮೇಳದ ನಾಟಕಗಳನ್ನು ಆಡ್ತಕ್ಕಂಥ ಎಲ್ಲ ಹಿರಿಯರು ಸೇರಿಕೊಂಡು ಅವರ ನೆನಪು ಚಿರಸ್ಥಾಯಿಯಾಗಿ ಉಳಿಲಿ ಅಂತಂದು ಒಂದಿಲ್ಲೇ ಮಂದಿರ ನಿರ್ಮಾಣಕ್ಕೆ ಕೈ ಹಾಕಿದರು. ಅದು ನಿಜವಾಗ್ಲೂ ಇವತ್ತು ವ್ಯತ್ಯೆ ಪಡಬೇಕಾದ ವಿಷಯ ಏನಪ್ಪ ಅಂತಂದ್ರೆ
ಇದು ರಂಗಮಂದಿರ ನಿರ್ಮಾಣ ಪ್ರಾರಂಭ ಆಗಿದ್ದು 30 ವರ್ಷಗಳ ಹಿಂದೆ. ಇನ್ನೂವರೆಗೆ ಇದು ಪೂರ್ಣ ಆಗಿಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಈ ಕ್ಷೇತ್ರದ ಬಾದಾಮಿ ಮತ್ತು ಗುಳೇದಗುಡ್ಡ ಕ್ಷೇತ್ರದ ಮುಖ್ಯಮಂತ್ರಿಗಳು ಈ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದರು. ಈ ಸದ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಗುಳೇದಗುಡ್ಡ ಸಮಸ್ತ ಒಂದು ಜನರ ಪರವಾಗಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಈ ರಂಗಮಂದಿರವನ್ನು ಇನ್ನು ಇದಕ್ಕೆ ಅಂದಾಜು 75 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈಗಾಗಲೇ ಒಂದು 15-20 ಲಕ್ಷ ರೂಪಾಯಿ ವಿನಿಯೋಗ ಆಗಿದೆ. ಇನ್ನೊಂದು 75 ಲಕ್ಷ ರೂಪಾಯಿ ತೆಗೆದಿಟ್ರೆ ಒಂದು ಸುಂದರವಾದಂಥ ಒಂದು ರಂಗಮಂದಿರ ಆಗ್ತೈತಿ. ಯಾಕಂದ್ರೆ ಇದು ಗುಳೇದಗುಡ್ಡ ಕಲಾವಿದರ ಬೀಡು. ಆ ನಿಟ್ಟಿನೊಳಗೆ ಇಲ್ಲಿ ನಾಟಕಗಳು ನಿರಂತರವಾಗಿ, ಅವರ ಒಂದು ಪೌರಾಣಿಕ ನಾಟಕ ನಿರಂತರವಾಗಿ ನಡೀಲಿ, ಆ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ಇಲ್ಲಿ ಹಣ ಬಿಡುಗಡೆ ಮಾಡಿ ಇದನ್ನು ಪೂರ್ಣಗೊಳಿಸಬೇಕೆಂದು ಸಮಸ್ತ ಗುಳೇದಗುಡ್ಡ ಜನರ ಪರವಾಗಿ ನಾನು. ಏನು ಮಾತನಾಡ್ತಾ ಇದ್ರಿ, ಕಲಾವಿದರು ಏನೆಲ್ಲ ಮಾತನಾಡ್ತಾ ಇದ್ರು ಅನ್ನುವಂಥದ್ದನ್ನು ಕೇಳ್ತಾ ಇದ್ರಿ. ಇದು ಪ್ರಮುಖವಾಗಿ ಹನುಮಂತರಾಯರ ರಂಗಮಂಟಪ, ಅವರ ನೆನಪಿಗಾಗಿ ಇದನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಅವರ ನೆನಪಿಗಾಗಿ ಇದು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ರಂಗಮಂಟಪ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ವಿ. ಅದೇ ರೀತಿಯಾಗಿ ಸರ್ಕಾರ ಏನೋ ಮನಸ್ಸು ಮಾಡ್ತು. 2012ರಲ್ಲಿ ಏನೋ ಶಂಕುಸ್ಥಾಪನೆ ಆಯಿತು. ಅದಾದ ಬಳಿಕ ಅಲ್ಪ ಸ್ವಲ್ಪ ಹಣ ಕೊಟ್ಟರು, ಕೆಲಸ ಆಯಿತು. ಆದರೆ ಈಗ ಅನೈತಿಕ ತಾಣಗಳ ಒಂದು ಚಟುವಟಿಕೆಯಾಗಿ ಇದು ಮಾರ್ಪಾಡಾಗಿದೆ. ಹೀಗಾಗಿ ಇದೇ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮ ಕೈಗೊಳ್ಳಬೇಕು. CM ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಮುತುವರ್ಜಿ ವಹಿಸಿ ಈ ರಂಗಮಂಟಪವನ್ನು ಪೂರ್ಣಗೊಳಿಸುವಂತಹ ಕಾರ್ಯವನ್ನು ಮಾಡಬೇಕು. ಅದೇ ರೀತಿಯಾಗಿ ಈ ಒಂದು ಅನೈತಿಕ ಚಟುವಟಿಕೆಯ ತಾಣವಾಗಿರುವಂತಹ ರಂಗಮಂಟಪವನ್ನು ಮತ್ತೊಮ್ಮೆ ರಂಗಭೂಮಿಯ ಒಂದು ಕೇಂದ್ರ ಬಿಂದುವಾಗಿರುವ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಸಮಸ್ತ ನಾಗರಿಕರ ಪರವಾಗಿ ಅಲ್ಲಿರುವಂತಹ ಕಲಾವಿದರು ಇಡ್ತಾ ಇದ್ದಾರೆ. ಇನ್ನು ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದನೆಯನ್ನು ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹುಣಗುಂದ ನಾಗರಿಕರಾಗಿರುವಂತಹ ಶ್ರೀಕಾಂತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ ಹನುಮಂತರಾಯರ ರಂಗಮಂಟಪ ಅಂಥೇಳಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಆದರೆ ಒಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಏನೆಲ್ಲ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ? ಈ ಭೂಮಿಯ ಕಟ್ಟಡದ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ನಿಮಗೆ ಅಂತ? ಸರ್ ಇಲ್ಲಿ ವಿಶೇಷವಾಗಿ ಕನಗಲ ಹನುಮಂತರಾಯರು ಕರ್ಮಭೂಮಿ ಸರ್. ಇಲ್ಲಿ ಕನಗಲ ಹನುಮಂತರಾಯರು ಕಟ್ಟೆಗಳನ್ನ ಊರೊಳಗೆ ಅಲ್ಲಲ್ಲಿ ಕಟ್ಟೆಯೊಳಗೆ ಅವ್ರ ಮನಿ ಇತ್ತು ಸರ್. ಅವ್ರ ಫ್ರೆಂಡ್ ಮನಿ ಅಂಡಿ ಅಂತ ಹೇಳಿ ಅವರು ಇಲ್ಲೇ ಅವರು ನಾಟಕದ ಬರೀದೆಲ್ಲ ಇಲ್ಲೇ ಮಾಡ್ತಿದ್ರು ಸರ್. ಅದಕ್ಕೆ ಅವ್ರು ಇಲ್ಲೇ ರಂಗಮಂದಿರ ಮಾಡ್ಬೇಕಂತೇಳಿ. ಯಾಕಂದ್ರೆ ಇಲ್ಲಿ ಗುಳೇದಗುಡ್ಡೊಳಗ ನಾಟಕ ಮೇಳಗಳು ಒಂದು 30 ಮೇಳಗಳು ಬರ್ತವೆ. ಅದಕ್ಕೆ ಕಲಾವಿದರ ಊರಿರೋದ್ರಿಂದ ರಂಗಮಂದಿರ ಮಾಡ್ಬೇಕಂತ ಹೇಳಿ ಹಿಂದಿನ ಶಾಸಕರು ಒಂದು 30 ವರ್ಷದ ಹಿಂದ ಈ ರಂಗಮಂದಿರ ಮಾಡ್ಬೇಕಂತ ಹೇಳಿ ನಿರ್ಮಾಣ ಮಾಡಿದ್ರು. ಅದು ಈ ಬಾರಾ ಕಮನ್ ಮಾಡಿಟ್ಬಿಟ್ಟಾರೆ. ಅದೆಲ್ಲ ಅದು ಮುನ್ಸಿಪಾಲಿಟಿ ಅಂಡರ್ ತಗೊಂಡು ಈಗ ಪುರಸಭೆ ಅಂಡರ್ ತಗೊಂಡು ಅದೆಲ್ಲ ಮುಳ್ಳು ಕಂಟಿ ಎಲ್ಲ ಮೊನ್ನೆ ಲಲಿತಾಮ್ಮದು ಇವ್ರದ್ದು ಲೀಲಾದೇವಿ ಅಮ್ಮರದು ಅಲ್ಲೇ ಇದನ್ ಮಾಡಿದ್ರು ಶ್ರದ್ಧಾಂಜಲಿ ಕಾರ್ಯಕ್ರಮ. ಅದು ಪೂರ ಅಲ್ಲೆಲ್ಲ ರೂಮ್ ಗೀಮ್ ಅದಾವ್ರಿ. ಅದು ಅಲ್ಲೇ ಸೆರೆ ಕುಡಿತಾರ ಅಲ್ಲೇ ಅನೈತಿಕ ಚಟುವಟಿಕೆಗಳು ನಡೀತಾವು. ಅದನ್ನ ಗೌರ್ಮೆಂಟ್ ಕೊಡ್ತೀವಿ ಅಂತಾರ, ಫಂಡ್ ಅಂತಾರ. ಅದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅದು ಏನು ಕಟ್ಟಡ ಮಾಡ್ಲಿಲ್ಲ, ಬಿಡ್ಲಿಲ್ಲ, ಬರೀ ಪಿಲ್ಲರ್ ನಿಂದಿರ್ತಿ ಹೋಗ್ಬಿಟ್ರಿ. ಮತ್ತೆ ಬಾರಾ ಕಮಾನ್ ಮಾಡಿದ್ರು ಮಣ್ಣು ಹಾಕಿಟ್ಟು. ಅಲ್ಲೇ ದನ ಕಟ್ತಾರ್ರಿ, ಆಕಳ ಪಕ್ಕಳ ಅಲ್ಲೇ ಕಟ್ತಾರ. ಮತ್ತೆ ಯಾರ ಇವ್ರು ಬೀದಿ ಇವ್ರು ಹೋಗೋರು ಬಂದಿರ್ತಾರಲ್ಲ ಅವ್ರೆಲ್ಲ ಅಲ್ಲೇ ಹೇಳೋರು ಅವ್ರೆಲ್ಲ ಅಲ್ಲೇ ವಸತಿ ಹಾಕ್ತಾರ. ಎಲ್ಲ ಪೂರಾ ಹೊಲಿಗಾರ ಮಾಡ್ಬಿಟ್ಟ. ಪೂರ ಎಲ್ಲ ಗಲೀಜ್ ಐತ್ರಿ ಪೂರ. ಇವತ್ತು ಕಟ್ಟಿಸ್ತೇವೆ ಅಂದ್ರೆ ಅದೇನೋ ಇವರು ಸಿದ್ದರಾಮಯ್ಯ ಅವ್ರು ಇದ್ದಾಗ ಹಣ ಬಿಡುಗಡೆ ಆಗಿತ್ತು 50 ಲಕ್ಷ ರೂಪಾಯಿ ಅಂದ್ರು, 75 ಲಕ್ಷ ರೂಪಾಯಿ. ಅದ್ ಏಟ್ ಕಟ್ಟಿದ್ರು ಬಿಟ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅರ್ಧ ಮಾಡಿ ಇಟ್ಬಿಟ್ರು. ಈಗ ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಅದು ಶೀಘ್ರವೇ ಇಲ್ಲಿ ಜಲ್ದಿ ಪ್ರಾರಂಭ ಆಗ್ಬೇಕದು. ಪೂರ್ಣ ಕಟ್ಟಡ ಆಗ್ಬೇಕು. ಪೂರ್ಣ ಕಟ್ಟಡ ಆಗಿ ನಾಟಕ ನಡೆಯುವಂಗ ಆಗ್ಬೇಕ್ರಿ. ಇಲ್ಲಿ ಗುಳೇದಗುಡ್ಡದ್ದು ಅಲ್ಲೇ ಕಂಪನಿಗಳು ಬರಾಕು ಆಗ್ತದ. ಅದ ಆತಂದ್ರ ಒಳ್ಳೇದಾಗ್ತದ. ಯಾವ್ದೋ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಕನಗಲ ಹನುಮಂತರಾಯ ಇಲ್ಲಿ ಇರ್ಬೇಕು ಅನ್ನೋದು ಮೊದ್ಲಿಂದನೂ ಇರ್ತಕ್ಕಂಥ ಬೇಡಿಕೆ ಅದು.
ಎಲ್ಲೋ ಇರ್ಲಾರ್ದಲ್ಲಿ ಅಂತಲ್ಲಿ ಬೇರೆ ಬೇರೆ ಊರೊಳಗ ಕಂದಗಲ್ ಹನುಮಂತರಾಯ ಬರೀ ಹೆಸರು ಕೇಳಿ ಶೇಕ್ಸ್ಪಿಯರ್ ಕರ್ನಾಟಕ ಶೇಕ್ಸ್ಪಿಯರ್ ಅಂತ ಹೆಸರು ತಗೊಂಡವ್ರು ಅವರು ಏನು ಇರ್ಲಾರ್ದಲ್ಲಿ ಅವ್ರು ಇದು ದೊಡ್ಡ ದೊಡ್ಡ ರಂಗಮಂದಿರಗಳಾಗ್ಯಾವು. ಇಲ್ಲಿ ಕರ್ಮಭೂಮಿ ಒಳಗ ಅವ್ರ ರಂಗಮಂದಿರ ಇಲ್ಲ. ಎಷ್ಟೊಂದು ದುರಾದೃಷ್ಟ ಇದೆ, ವಿಚಿತ್ರ ಖೇದಕರ ಸಂಗತಿ ಇದು. ಅದಕ್ಕ ಶೀಘ್ರವೇ ಇದನ್ನ ಸರ್ಕಾರ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಶಾಸಕರಾಗಿರ್ಲಿ, ಜನಪ್ರತಿನಿಧಿಗಳಾಗಿರ್ಲಿ ಶೀಘ್ರವೇ ಇದನ್ನ ಕೈಗೆತ್ಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಕಲಾವಿದರಿಗೆ ಅನುಕೂಲ ಆಗುವಂಗ ವ್ಯವಸ್ಥೆ ಮಾಡ್ಬೇಕು ನಮ್ಮ ಬೇಡಿಕೆ. ಓಕೆ, ಧನ್ಯವಾದಗಳು ಶ್ರೀಕಾಂತ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು. ಅದೇ ರೀತಿಯಾಗಿ ರಂಗಭೂಮಿಯಲ್ಲಿ ಶ್ರಮಿಕರಾಗಿರುವಂತಹ ಕಲಾವಿದರಿಗಾಗಿ ಈ ಒಂದು ರಂಗಮಂಟಪವನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನಾಟಕಗಳು ಕೂಡ ನಡೀಬೇಕು, ಕಲಾವಿದರು ಬಂದು ಇಲ್ಲಿ ಉಳಿಯುವಂತಾಗಬೇಕು. ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಇದು ರಂಗಭೂಮಿಯಲ್ಲಿ ಒಂದು ಕೇಂದ್ರ ಬಿಂದು ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇದೀಗ ಕಲಾವಿದರು ಹಾಗೂ ಸ್ಥಳೀಯರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯ ಅವರಿಗೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಖುದ್ದು ಅವರೇ ಈ ಬಗ್ಗೆ ಮುತುವರ್ಜಿಯನ್ನು ವಹಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಕೂಡ ನಿರಂತರವಾಗಿ ನಾವು ಮನವಿ ಮಾಡಿಕೊಂಡಿದ್ದೀವಿ, ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. 75 ಲಕ್ಷ ಒಂದು ಅನುದಾನ ಬಂದಿದೆ ಅಂತ ಇಲಾಖೆ ಹೇಳಿತ್ತಂತೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಆದರೆ ಅರ್ಧಂಬರ್ಧ ಕೆಲಸ ಮಾಡಿದ ಬಳಿಕ ಇದನ್ನು ಎಲ್ಲಿಗೆ ಕೈ ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಬಳಕೆಯಾಗದೆ ಇದೀಗ ಅನೈತಿಕ ಒಂದು ಚಟುವಟಿಕೆಗಳ ತಾಣವಾಗಿ ಇದು ಮಾರ್ಪಾಡಾಗಿದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಕ್ರಮ ಕೈಗೊಳ್ಳಬೇಕು. ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ಭಾಳಷ್ಟು ಗಲೀಜಿದೆ, ಅಲ್ಲಿ ನಾಯಿ ಹಾಗೂ ಹಂದಿಗಳ ಒಂದು ತಾಣವಾಗಿ ಮಾರ್ಪಾಡಾಗಿದೆ. ಹೀಗಾಗಿ ಆದಷ್ಟು ಬೇಗ ಇದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಾಗಿ ಕಟ್ಟಡವನ್ನು ಕೂಡ ನೋಡಬಹುದು ನೀವು. ಕಟ್ಟಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಅದೇ ರೀತಿಯಾಗಿ ಸಂಪೂರ್ಣವಾಗಿ ಕಟ್ಟಡ ಒಂದು ಬೀಳುವ ಹಂತಕ್ಕೂ ಕೂಡ ತಲುಪ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಒಂದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತಹ ಬೇಡಿಕೆಯನ್ನು ಸ್ಥಳೀಯರು ಇಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗುಳೇದಗುಡ್ಡ ಖ್ಯಾತ ನಾಟಕ ಕಲಾವಿದೆಯಾಗಿರುವಂತಹ ಜ್ಯೋತಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜ್ಯೋತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಇದೀಗ ಏನು ಹನುಮಂತರಾಯರ ಒಂದು ರಂಗಮಂಟಪದ ಕಟ್ಟಡ ಇದೆ, ಇದು ಸಂಪೂರ್ಣವಾಗಿ ಜರ್ಜರಿತ ಆಗಿದೆ, ಅನೈತಿಕ ತಾಣಗಳ ಚಟುವಟಿಕೆಯಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಅಂತ, ಏನು ಸಮಸ್ಯೆಗಳು ಎದುರಾಗ್ತಾ ಇದೆ ಅಲ್ಲಿ? ಹೌದು ಸರ್, ಹೌದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಕಲಾವಿದರು ಇದಾರೆ ಸರ್. ಇಲ್ಲಿ ವೃತ್ತಿ ರಂಗಭೂಮಿ ಕಲಾವಿದರು, ಹವ್ಯಾಸಿ ರಂಗಭೂಮಿ ಕಲಾವಿದರು ಕೂಡ ಇದ್ದಾರೆ. ನಾವ್ ಇಷ್ಟೊಂದು ಕಲಾವಿದರು ಅದಾದ್ಮೇಲೆ ನಮ್ಮ ಊರಲ್ಲೇ ಒಂದು ರಂಗಮಂದಿರ ನಮ್ ಕಡೆಯಿಂದ ನಿರ್ಮಾಣ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಎಷ್ಟು ಮನಸ್ಸಿಗೆ ನಮ್ಗೆ ಬೇಜಾರಾಗ್ತಾ ಇದೆ ಅಂದ್ರೆ, ಬೇರೆ ಊರುಗಳ ರಂಗಮಂದಿರಗಳನ್ನೆಲ್ಲ ನೋಡಿ ನಾವ್ ಅಲ್ಲಿ ಕಾರ್ಯಕ್ರಮಕ್ಕೆ ಕೊಟ್ಟು ಬರ್ತಾ ಇರ್ತೀವಿ. ನಮ್ಮ ರಂಗಮಂದಿರದಲ್ಲಿ ನಾವು ಬೇರೆನೆ ನೋಡ್ತಾ ಇದೀವಿ. ಇಲ್ಲಿ ಬೇರೆ ತರನೇ ನೋಡ್ತಾ ಇರೋದು. ನಮ್ಮ ಮನೆ ಎದುರುಗಡೆನೆ ಇದೆ, ಅದು ಎಲ್ಲ ಮುಳುಕಂಟಿ ಬೆಳೆದಿದೆ. ಅಲ್ಲೆಲ್ಲ ಬೀರ್ ಕುಡಿತಾರೆ, ಅದೆಲ್ಲ ಬಾಟ್ಲಿ ಹೊಡೆದು ಅಲ್ಲೇ ಹೋಗದ್ ಹೋಗ್ತಾರೆ. ಆಮೇಲೆ ಅನೈತಿಕ ಚಟುವಟಿಕೆ ಕೂಡ ತುಂಬಾ ನಡೀತಾ ಇದೆ ಅಲ್ಲಿ. ಯಾರು ಅದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಸಾಕಷ್ಟು ನಾವೆಲ್ಲ ಹೋರಾಟ ಕೂಡ ಮಾಡಿದೀವಿ, ಇನ್ ಮುಂದನು ಮಾಡ್ತೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ವಚ್ಛತೆಯನ್ನ ಮಾಡಿ ಬೇಗ ನಮ್ಮ ರಂಗಮಂದಿರ ನಿರ್ಮಾಣ ಆಗ್ಬೇಕು. ಕಲಾವಿದರಿಗೆ ಮುಂದಿನ ಬರುವಂತ ಪೀಳಿಗೆಗಳಿಗೆ ಆ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡುವುದರಿಂದ ಅವ್ರಿಗೂ ಕೂಡ ಒಂದು ಕಲೆಯ ಬೆಲೆ ಉಳಿತದೆ ಸರ್. ಇಲ್ಲಾಂದ್ರೆ ಏನು ಉಳಿಯೋದಿಲ್ಲ. ಒಂದು ಕಲೆ ಅನ್ನೋದೇ ನಶಿಸಿ ಹೋಗ್ಬಿಡುತ್ತೆ. ದಯವಿಟ್ಟು ಅದು ರಂಗಮಂದಿರ ನಿರ್ಮಾಣ ಆಗ್ಲೇಬೇಕು. ಈಗ ಅಧಿಕಾರಿಗಳ ಬಳಿಯಲ್ಲಿ ಈ ಒಂದು ನೋವನ್ನ ತೋಡ್ಕೊಂಡ್ರ, ಅವರ ಗಮನಕ್ಕೆ ಏನಾದ್ರು ತಂದ್ರ ನೀವು? ಸರ್, ತಂದಿದ್ದೀವಿ. ಸಾಕಷ್ಟು ಸಲ ನಾವು ಹೋರಾಟ ಕೂಡ ಮಾಡಿದೀವಿ. ಪೇಪರ್ ನಲ್ಲಿ ಕೂಡ ಬಂದಿದೆ, ನ್ಯೂಸ್ ನಲ್ಲಿ ಹಾಗೆ ತಿಂಗಳಿಗೆ ಬರ್ತಾನೆ ಇದೆ. ಅದಕ್ಕೆ ಯಾರೇ ಅಂತ ಇದಾರೆ ಅವ್ರು, ಅದನ್ನೇನ್ ದಾದ ಮಾಡಕ್ ತಯಾರಿಲ್ಲ ಅವರು. ಯಾರು ತಲೆಯಲ್ಲಿ ಹಾಕೊಳ್ತಾ ಇಲ್ಲ. ಆಮೇಲೆ ಅದಕ್ಕೆ ಅನುದಾನನು ಕೂಡ ಸಾಕಷ್ಟು ಬಿಡುಗಡೆ ಆಗಿದೆ ಸರ್. ಅದು ಯಾವ ರೀತಿ ನಿರ್ಮಾಣ ಆಗಿದೆ ನೀವು ಒಂದ್ಸಲ ಇಲ್ಲಿ ಬಂದು ಲೈವ್ ನೀವು ಟಿವಿಯಲ್ಲಿ ತಗೊಂಡ್ ಹೋಗಿ ಸರ್, ಅದು ಗೊತ್ತಾಗುತ್ತೆ. ನಿಮ್ಗೆ ಬೇಜಾರಾಗತ್ತೆ. ಅದ್ರ ನೋಡ್ತಾ ಇದೀವಿ ನಾವೀಗ, ನಮ್ಮ ಪ್ರತಿನಿಧಿ ಬಂದು ಸ್ಥಳದಲ್ಲಿ ಎಲ್ಲ ಕಂದಗಲ್ ಹನುಮಂತರಾಯರು ಅಂದ್ರೆ ಗುಳೇದಗುಡ್ಡ ಕರ್ಮ ಭೂಮಿ ಸರ್ ಇದು. ಅಂತ ಕಲಾವಿದರ ಹೆಸರು ಹಾಳು ಮಾಡ್ತಾ ಇದಾರೆ ಇಲ್ಲಿ.
ಅಂದರೆ ಈ ಒಂದು ರಂಗಮಂಟಪ ಇದೀಗ ಎಲ್ರಿಗೂ ಮಾದರಿಯಾಗುವ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ತೀರಿ. ಹೌದು ಸರ್, ಹೌದು. ಆ ಕವಿಗಳು ಹೇಗೆ ಎಲ್ಲರಿಗೂ ಮಾದರಿ ಆಗಿದ್ದಾರೆ, ಅವ್ರ ಹೆಸರಿನಲ್ಲಿರುವಂತ ರಂಗಮಂದಿರ ಪ್ರತಿಯೊಬ್ಬರಿಗೂ ಮಾದರಿ ಆಗ್ಬೇಕು. ಮುಂದೆ ಬರುವಂತ ಪೀಳಿಗೆಗಳಿಗೆ ಒಂದು ಉದಾಹರಣೆ ಆಗ್ಬೇಕು. ಅವ್ರಿಗೂ ಕಲೆ ಬೆಳೆ ಉಳಿಬೇಕಂತಂದ್ರೆ ಅದು ನಿರ್ಮಾಣ ಆಗ್ಲೇಬೇಕು ಸರ್. ಅದು ಗುಳೇದಗುಡ್ದಲ್ಲಿ ನಾವ್ ಇಷ್ಟು ಸಾಕಷ್ಟು ಕಲಾವಿದರಿದೀವಿ, ಬೇರೆ ಬೇರೆ ಊರಲ್ಲಿ ನಾವು ಪ್ರದರ್ಶನ ಮಾಡಿ ಬರ್ತೀವಿ. ನಮ್ಮ ಊರಲ್ಲೇ ಒಂದು ಸರಿಯಾದ ರೀತಿಯಾದಂತ ರಂಗಮಂದಿರ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗತ್ತೆ ಹೇಳಿ ಸರ್. ಹೌದು. ಧನ್ಯವಾದಗಳು ಜ್ಯೋತಿ ಅವರೇ. ಇದನ್ನು ಸರ್ಕಾರದ ಗಮನಕ್ಕೂ ಕೂಡ ತರುವಂತಹ ಕೆಲಸವನ್ನು ಮಾಡ್ತೀವಿ ನಾವು. ಸ್ಥಳೀಯ ಅಧಿಕಾರಿಗಳು ಇದನ್ನು ನೋಡಲೇಬೇಕು. ಅದರಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದನ್ನು ನೋಡಲೇಬೇಕಾಗತ್ತೆ. ಯಾಕಂದರೆ ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಂದಿದೆ ಅಂತ ಹೇಳಿದ್ರು ಕೂಡ ಕಾಮಗಾರಿ ಯಾಕಾಗಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಅದೇ ರೀತಿಯಾಗಿ ಈ ಅನೈತಿಕ ಚಟುವಟಿಕೆಗಳ ಒಂದು ತಾಣವಾಗಿ ಈ ಕಟ್ಟಡ ಮಾರ್ಪಾಡಾಗಿದ್ದರೂ ಕೂಡ ಯಾವ ಕಾರಣಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೌನವಾಗಿ ಕೂತ್ಕೊಂಡಿದೆ? ಯಾಕಂದರೆ ಸರ್ಕಾರ ಹಣವನ್ನು ಖರ್ಚು ಮಾಡಿದೆ. ಇದು ಜನರ ಹಣ ಈಗಾಗಲೇ ಪೋಲಾಗಿದೆ. ಜನರ ಹಣ ಸದ್ಬಳಕೆ ಆಗಬೇಕಲ್ವಾ? ಅಲ್ಲಿರುವಂತಹ ಕಲಾವಿದರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ರಿಗೂ ಅದು ಬಳಕೆ ಆಗಬೇಕಲ್ವಾ? ಆದರೆ ಯಾರು ಕಲಾವಿದರಿದ್ದಾರೆ ಅವರಿಗೆ ಬಳಕೆ ಆಗದೆ ಯಾರ್ಯಾರು ಈ ಒಂದು ಕಟ್ಟಡವನ್ನು ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಮಾತ್ರ ಒಂದು ಬಳಕೆಯ ತಾಣವಾಗಿ ಇದು ಉಳಿದುಕೊಂಡಿದೆ. ಅದೇ ರೀತಿಯಾಗಿ ಯಾರು ಬೇಕಾದರೂ ಬರ್ತಾರೆ, ಮದ್ಯಪಾನವನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಸ್ಮೋಕಿಂಗ್ ಅದು ಇದು ಅಂತ ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಔಟ್ಸೈಡ್ ಏನಾದರೂ ನಾವು ನೋಡಿದ್ದೇ ಆದರೆ ಗಿಡ ಕಂಟಿಗಳೆಲ್ಲವೂ ಕೂಡ ಬೆಳೆದು ಹೋಗಿದೆ. ಇದರಲ್ಲಿ ನಾಯಿ ಹಾಗೂ ಹಂದಿಗಳು ಸಂಪೂರ್ಣವಾಗಿ ತಮ್ಮ ತಾಣವನ್ನಾಗಿ ಮಾಡಿಕೊಂಡಿದ್ದಾವೆ. ಮತ್ತು ಒಂದು ವೇಳೆ ಇದನ್ನು ಯಾರ್ಯಾರು ಕಲಾವಿದರಿದ್ದಾರೆ ಅವ್ರಿಗಾಗಿ ಬಳಕೆ ಮಾಡಿಕೊಳ್ಳದೆ ಇದ್ದರೆ ಯಾವ ಕಾರಣಕ್ಕಾಗಿ ಇದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಟ್ಕೊಳ್ಬೇಕಾಗಿತ್ತು ಅನ್ನೋಂಥ ಪ್ರಶ್ನೆಗೂ ಕೂಡ ಇದೀಗ ಉತ್ತರ ಸಿಗಬೇಕಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಥಳೀಯ AC ಶ್ವೇತಾ ಬಿಡ್ಕರ್ ಅವ್ರನ್ನ ಫೋನ್ ಮಾಡಿದ್ವಿ. ಅವರು ಫೋನ್ ರಿಸೀವ್ ಮಾಡ್ತಾರೆ, ಆದರೆ ಇಲ್ಲ ನಾನು ಸ್ಥಳಕ್ಕೆ ಹೋಗಿ ಭೇಟಿ ಕೊಡ್ತೀನಿ, ಅದನ್ನು ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿನಃ ಫೋನ್ ಎತ್ತಿ ಇಲ್ಲ ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಜನರಿಗೆ ನೀವು ಉತ್ತರವನ್ನು ಕೊಡಿ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಶ್ವೇತಾ ಬಿಡ್ಕರ್ ಅವರು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಈಗ ಅವರು ಆ ಒಂದು ಕಟ್ಟಡಕ್ಕೆ ಭೇಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಹಲವಾರು ಅಧಿಕಾರಿಗಳು ಹೇಳಿದ್ದಾರೆ, ನಾವು ಹೋಗಿ ಭೇಟಿ ಕೊಡ್ತೀವಿ, ನಾವು ಕೂಡ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಎಲ್ಲರೂ ಪರಿಶೀಲನೆ ಮಾಡಿ ಆಯಿತು, 12 ವರ್ಷ ಆಯ್ತಲ್ವಾ, 12 ವರ್ಷದಿಂದ ಎಲ್ಲರೂ ಪರಿಶೀಲನೆ ಮಾಡೋದೇ ಮಾಡ್ತಾ ಇದ್ದಾರೆ. ಆದರೆ ಯಾರೊಬ್ಬರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ನೀವು ಆ ಬಾಗಲಕೋಟೆ ಜನರ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ಬಿಡ್ಕರ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಮಾಧ್ಯಮದ ಜೊತೆಯಲ್ಲಿ ಮಾತನಾಡೋದಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ನಾವು ನೋಡಿದಾಗ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದಕ್ಕೆ ಇದು ಜೀವಂತ ಒಂದು ಉದಾಹರಣೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ನಿರಂತರವಾಗಿ ನಾವು ಆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಯಾರೊಬ್ಬರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅದನ್ನು ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದು ಸತ್ಯಕ್ಕೆ ಹತ್ತಿರ ಕೂಡ ಆಗಿದೆ. ಯಾಕಂದರೆ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೇ ಇವರು ಸರಿಯಾಗಿ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತಂದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ? ಈ ಪ್ರಶ್ನೆಯೂ ಕೂಡ ಉದ್ಭವ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು, ಮೇಲಾಧಿಕಾರಿಗಳು, ಅದೇ ರೀತಿಯಾಗಿ ಶಾಸಕರು ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಎಷ್ಟು ಬಾರಿ ಹಣ ಬಿಡುಗಡೆಯಾಗಿದೆ, ಆ ಹಣ ಎಲ್ಲೆಲ್ಲಿ ಬಳಕೆಯಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಸ್ಥಳೀಯ ಜನಪ್ರತಿನಿಧಿಗಳು ಮಾಹಿತಿಯನ್ನು ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳೀಯ ಕಲಾವಿದರಿಗೆ ಅಂದರೆ ಬಾಗಲಕೋಟೆಯ ಕಲಾವಿದರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಇತ್ತ ಜಿಲ್ಲಾಧಿಕಾರಿಗಳಿಗೂ ನಾವು ಫೋನ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ
ಬಾದಾಮಿಯ ಶಾಸಕರಾಗಿರುವಂತಹ ಬಿ ಚಿಮ್ಮನಕಟ್ಟಿ ಅವರಿಗೂ ಕೂಡ ಕರೆ ಮಾಡ್ತಾ ಇದ್ದೀವಿ. ಯಾರೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕರೆಯನ್ನು ತೆಗಿತಾ ಇಲ್ಲ. ಇಷ್ಟೊಂದು ನಿರ್ಲಕ್ಷ್ಯತನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಎಷ್ಟರ ಮಟ್ಟಿಗಿನ ನಿರ್ಲಕ್ಷ್ಯತನ ಇದು ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾಕಂದರೆ ಓರ್ವ ಎಸಿಗೆ ಫೋನ್ ಮಾಡಿದ್ರೆ ಅವರು ಹೇಳ್ತಾರೆ, ಇಲ್ಲ ನಾನು ಮಾಧ್ಯಮದ ಜೊತೆಯಲ್ಲಿ ಮಾತನಾಡೋದಿಲ್ಲ, ಆದರೆ ನಾನು ಸ್ಥಳಕ್ಕೆ ಭೇಟಿ ಕೊಡ್ತೀನಿ ಅಂತ. ಸ್ಥಳಕ್ಕೆ ಭೇಟಿ ಕೊಟ್ಟು ಏನ್ರಿ ಮಾಡ್ತೀರಿ ನೀವು ಅಲ್ಲಿಗೆ? ಯಾಕಂದರೆ ಈಗಾಗಲೇ 12 ವರ್ಷ ಆಯಿತು. 12 ವರ್ಷಗಳಿಂದ ನಿರಂತರವಾಗಿ ಕಟ್ಟಡ ಹಾಗೆ ಒಂದು ರೀತಿಯಾಗಿ ಪಾಳು ಬಿದ್ದಿರುವಂತಹ ಭೂತ ಬಂಗಲೆ ಆಗಿದೆ. ಅದೇ ರೀತಿಯಾಗಿ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ಬಳಕೆಗೆ ಉಪಯೋಗ ಆಗದ ರೀತಿಯಲ್ಲಿ ಇದೀಗ ಸಂಪೂರ್ಣ ಕಟ್ಟಡ ಜರ್ಜರಿತವಾಗಿ ಹೋಗಿದೆ. ಅದೇ ರೀತಿಯಾಗಿ ಔಟ್ಸೈಡ್ ಎಲ್ಲ ಕೂಡ ನೋಡ್ತಾ ಇದ್ದೀರಿ ನೀವು, ಯಾವ ರೀತಿಯಾಗಿ ಕಂಟಿಗಳು ಬೆಳೆದಿದ್ದಾವೆ, ಯಾವ ರೀತಿಯಾಗಿ ಮುಳ್ಳು ಗಿಡಗಳು ಬೆಳೆದಿದ್ದಾವೆ. ಈ ನಡುವೆ ನಾಯಿಗಳು, ಹಂದಿಗಳು ಎಲ್ಲವೂ ಕೂಡ ಈ ಒಂದು ಸರ್ಕಾರಿ ಕಟ್ಟಡ ಇದೆಯಲ್ಲ, ಸರ್ಕಾರ ಈ ಒಂದು ಕಟ್ಟಡ ಕಲಾವಿದರಿಗೆ ಬಳಕೆಯಾಗಲಿ ಅಂತ ಕಟ್ಟಿರುವಂತಹ ಕಟ್ಟಡ ಇದೀಗ ಸ್ಥಳದಲ್ಲಿ ಇರುವಂತಹ ಪುಂಡರು, ಅದೇ ರೀತಿಯಾಗಿ ಅನೈತಿಕ ಚಟುವಟಿಕೆಗಳನ್ನು ನಡೆಸುವಂತಹ ವ್ಯಕ್ತಿಗಳಿಗೆ ಇದೀಗ ಈ ಒಂದು ಕಟ್ಟಡ ಬಳಕೆಗೆ ಉಪಯುಕ್ತವಾಗ್ತಾ ಇದೆ. ಆದರೆ ಸ್ಥಳದಲ್ಲಿ ಇರುವಂತಹ ಕಲಾವಿದರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಈ ಕಟ್ಟಡ ಬಳಕೆ ಆಗ್ತಾ ಇಲ್ಲ. 12 ವರ್ಷ ಆಯಿತು. 12 ವರ್ಷದಿಂದ ನಿರಂತರವಾಗಿ ಬೇಡಿಕೆಯನ್ನು ಇಡ್ತಾನೇ ಇದ್ದಾರೆ, ಹೋಗಿ ಮನವಿಯನ್ನು ಮಾಡ್ಕೊಳ್ತಾನೇ ಇದ್ದಾರೆ. ಅಧಿಕಾರಿಗಳು ಹೇಳೋದು ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹಣ ಬಂದಿದೆ, ಸರ್ಕಾರದಿಂದ ಅನುದಾನ ಬಂದಿದೆ ಅಂತ ಹೇಳ್ತಾರೆ. ಆದರೆ ಅನುದಾನ ಎಲ್ಲಿ ಬಳಕೆ ಆಯ್ತಪ್ಪ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಅಧಿಕಾರಿಗಳನ್ನು ಕರೆ ಮಾಡಿದ್ರೆ ಅಧಿಕಾರಿಗಳು ಫೋನ್ ತೆಗಿತಾ ಇಲ್ಲ ಒಂದು ಕಡೆ, ಅದೇ ರೀತಿಯಾಗಿ ಶಾಸಕರು ಕೂಡ ಫೋನ್ ತೆಗೋತಾ ಇಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ AC ಅವರಿಗೆ ಫೋನ್ ಮಾಡಿದ್ರೆ ಇಲ್ಲ, ಮಾಧ್ಯಮದ ಜೊತೆಯಲ್ಲಿ ನಾವು ಮಾತನಾಡೋದಿಲ್ಲ ಅಂತ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಂಗಲ್ ಹನುಮಂತರಾಯರ ಒಂದು ಹೆಸರಿನಲ್ಲಿ ಆಗಿರುವಂತಹ ಕಟ್ಟಡ ಇದು. ಇಡೀ ಬಾಗಲಕೋಟೆ ಜಿಲ್ಲೆ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ಅವರು ಹೆಸರನ್ನು ಮಾಡಿದ್ದಾರೆ. ರಂಗಭೂಮಿಯಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ಆಗಿರುವಂತಹ ಕಟ್ಟಡ ಇದು. ಆ ಕಾರಣಕ್ಕಾಗಿ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಆಗಬಾರ್ದು, ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಇದು ಮಾರ್ಪಾಡಾಗಬಾರ್ದು. ಇದು ಅಲ್ಲಿರುವಂತಹ ಸ್ಥಳೀಯ ಕಲಾವಿದರಿದಾರಲ್ಲ ಅವರೆಲ್ಲರಿಗೂ ಕೂಡ ಬಳಕೆಯಾಗಬೇಕು. ನಾವು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತೀವಿ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ, ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂತಹ ಕಟ್ಟಡಗಳನ್ನು ನೋಡಿ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಆದರೆ ಇದೇ ರೀತಿಯಾದಂತಹ ಒಂದು ರಂಗಮಂಟಪ ನಮಗೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಆಗಾಗ ನಮಗೆ ಎದುರಿಗೆ ಬರ್ತಾ ಇರುತ್ತೆ. ಬೇರೆ ತಾಲೂಕಿಗೆ ಹೋದಾಗ, ಬೇರೆ ಜಿಲ್ಲೆಗಳಿಗೆ ಹೋದಾಗ ಈ ರೀತಿಯಾದಂತಹ ಒಂದು ಪ್ರಶ್ನೆ ನಮಗೆ ಕಾಡತ್ತೆ ಅನ್ನುವಂತಹ ನೋವನ್ನು ಸ್ಥಳದಲ್ಲಿ ಇರುವಂತಹ ಎಷ್ಟು ಜನ ಕಲಾವಿದರನ್ನ ನಾವು ಮಾತನಾಡಿಸಿದ್ವಿ. ಎಲ್ಲರೂ ಕೂಡ ಈ ನೋವನ್ನು ತೋಡ್ಕೊಳ್ತಾ ಇದ್ದರು. ಇದರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಒಂದು ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು, ಆದರೆ ಯಾರೊಬ್ಬರೂ ಕೂಡ ಮಾಡಲಿಲ್ಲ. ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಆಗಿರಬಹುದು, ಅಥವಾ ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕಿನಿಂದ ಬರುವಂತಹ ಕಲಾವಿದರಿಗೆ ಉಳ್ಕೊಳ್ಳೋದಕ್ಕಂತಾಗಿರಬಹುದು, ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಒಂದು ರಂಗಮಂಟಪವನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆದರೆ ಯಾವೊಬ್ಬ ಅಧಿಕಾರಿ, ಯಾವೊಬ್ಬ ಜನಪ್ರತಿನಿಧಿ ಕೂಡ ಇದನ್ನು ಪೂರ್ಣಗೊಳಿಸಿ ಅಲ್ಲಿರುವಂತಹ ಕಲಾವಿದರಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡಲಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಗ್ಗೆ ಯಾಕೆ ಮೌನವಾಗಿದೆ ಅನ್ನುವಂತಹ ಪ್ರಶ್ನೆಯಂತೂ ಇದೀಗ ನಮಗೆ ತುಂಬ ಕಾಡ್ತಾ ಇದೆ. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರಿಗಾಗಿ ಕಟ್ಟಿರುವಂತಹ ಒಂದು ಕಟ್ಟಡ ಇದು, ಅವರಿಗೆ ಗೊತ್ತಿಲ್ವಾ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕಂದರೆ ಕಲಾವಿದರು ನಿರಂತರವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಗಮನಕ್ಕೂ ಕೂಡ ನಾವು ಇದನ್ನು ತಂದಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾವ ಕಾರಣಕ್ಕಾಗಿ ಮೌನವಾಗಿದೆ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಸ್ಥಳೀಯ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ, ಯಾಕಂದರೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಲ್ವಾ. ಸರ್ಕಾರಿ ಕಟ್ಟಡ, ಕೊನೆಯ ಪಕ್ಷ ಇದು ಅಲ್ಲಿರುವಂತಹ ಕಲಾವಿದರಿಗೆ ಬಳಕೆ ಆಗದೇ ಇದ್ದರೂ ಕೂಡ ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಿಗೂ ಅಥವಾ ಯಾವುದಕ್ಕಾದರೂ ಅದನ್ನು ಬಳಕೆ ಮಾಡ್ಕೊಳ್ಬಹುದಲ್ವಾ. ಯಾವುದಕ್ಕೂ ಅದನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ನಿರ್ಲಕ್ಷ್ಯ ಮತ್ತೊಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಜನರ ಹಣವನ್ನು ಬಹಳಷ್ಟು ನಿರ್ದಾಕ್ಷಿಣ್ಯವಾಗಿ ಪೋಲ್ ಮಾಡದಂತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಇನ್ನು ರಂಗಭೂಮಿಯ ಕಲಾವಿದರೆಲ್ಲರೂ ಕೂಡ
ಸಿದ್ದರಾಮಯ್ಯ ಅವರನ್ನು ಮನವಿ ಮಾಡ್ಕೊಳ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು, ಅವರು ಕೂಡ ನಮ್ಮ ಶಾಸಕರಾಗಿದ್ದರು, ಹೀಗಾಗಿ ದಯವಿಟ್ಟು ಇದನ್ನು ಗಮನಕ್ಕೆ ತೆಗೆದುಕೊಂಡು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರಂಗಮಂಟಪವನ್ನು ನಿರ್ಮಾಣ ಮಾಡಿಸಿಕೊಡುವಂತಹ ಕೆಲಸವನ್ನು CM ಸಿದ್ದರಾಮಯ್ಯ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಶಿವು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು ಅವರೇ ನಮಸ್ಕಾರ. ನಮಸ್ತೆ ಸರ್. ಇದೀಗ ರಂಗಮಂಟಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಇನ್ನು ನಿದ್ದೆಯಿಂದ ಹೊರಗಡೆ ಬಂದಂತೆ ಕಾಣ್ತಾ ಇಲ್ಲ. ಏನು ಹೇಳ್ತೀರಿ ಈ ಬಗ್ಗೆ ಅಂತ? ಸರ್, ನಾವು ಸುಮಾರು 20 ವರ್ಷದಿಂದ ನೋಡಕ್ತೀವಿ ಸರ್. ಅಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಮುಂಚೆ. ನಾವು ಬೇರೆ ಟೆಂಟ್ ಎಲ್ಲ ಹಾಕೊಂಡಲ್ಲಿ ನಾಟಕ ಅದನ್ನೆಲ್ಲ ಅದು ಅಲ್ಲಿ ಏನು ಅದೆಲ್ಲ ಈಗ ಅನೈತಿಕ ತಾಣ ಮತ್ತು ಮದ್ಯ ವ್ಯಸನಿಗಳು ದುಜಾಟಕ್ಕೆ ಅದಕ್ಕೆ ಸೀಮಿತ ಅಂತ ಹಣ್ಣು ಲೆಕ್ಕಕ್ಕೆ ಆಗ್ಬಿಟ್ಟೈತೆ ಸರ್. ಅದು ಯಾರು ಅದಕ್ಕೆ ಯಾರು ಪ್ರೋತ್ಸಾಹನ ಕೊಡಕ್ತಿಲ್ಲ ಸರ್. ಅದ್ರ ಸಾಕಷ್ಟು ಸಲ ಅಲ್ಲ, ಇಲ್ಲಿ ಜೂಜಾಟನೂ ನಡೆಯುತ್ತಾ ಇಲ್ಲಿ? ಆಡ್ತಿರ್ತಾರೆ ಸರ್. ಅದು ಗೊತ್ತಿಲ್ಲಂಗ ಹಂಗ ಎಲ್ಲ ಪುಂಡಾಡಿ ಹುಡುಗರೆಲ್ಲ ಮಾತಿರ್ತಾರೆ. ಸಾಕಷ್ಟು ಸಲ ಅದ್ರ ಬಗ್ಗೆ ಇದನ್ನು ಮಾಡೈತೆ ಸರ್, ಹೋರಾಟ ಮಾಡಿದೆ. ಮತ್ತೆ ಸ್ಥಳೀಯರ ಗಮನಕ್ಕೆ, ಅಧಿಕಾರಿಗಳಿಗೂ ಎಲ್ಲ ಗಮನಕ್ಕೆ ತಂದ್ರು ಅದು ಏನೂ ಕೆಲಸ ಆಗಿಲ್ಲ ಸರ್. ಓಕೆ, ಧನ್ಯವಾದಗಳು ಶಿವ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ರವಿ ಅಂಗಡಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಅಂಗಡಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಹನುಮಂತರಾಯ ರಂಗಮಂಟಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಎಲ್ಲರೂ ದಿವ್ಯ ನಿರ್ಲಕ್ಷ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನು ಹೇಳ್ತೀರಿ ಅಂತ? ಸರ್, ಇದ್ರ ಬಗ್ಗೆ ನಾವು ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಸರ್. ಇದು ಬೇರೆಯವ್ರ ಕಡೆ ಇತ್ತು, ಈಗ ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡ್ಯಾರ ಅವರು. ಮುನ್ಸಿಪಾಲಿಟಿ ಅವ್ರು ಕೇಳಿದ್ರೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಅನುದಾನ ಬಂದಿದೆ, ಕೆಲವೊಂದ್ ಸ್ವಲ್ಪ ಕೆಲಸ ಮಾಡಿ ತಿರ್ಗಾ ಆ ಅನುದಾನನ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಬೇರೆ ಕಡೆ. ಇದನ್ನ ಅಷ್ಟೇ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಮದ್ಯಪಾನರಿಗೆ ಒಂದು ಒಳ್ಳೆಯ ಒಂದು ಜಾಗ ಆಗಿಬಿಟ್ಟಿದೆ ಸರ್ ಅದು. ಇದು ಸುಮಾರು ನಾವು ಇಲಾಖೆಯವರಿಗೆ ನಾವು ಸುಮಾರು ಹೇಳಿದ್ರು ಯಾರು ಅದನ್ನ ತಲೆ ಕೆಡಿಸ್ಕೊಳಾಗ್ತಾ ಇರಲಿಲ್ಲ ಸರ್. ಇದ್ರ ಬಗ್ಗೆ ಮುಂಬರುವ ದಿನಗಳಲ್ಲಿ ನಾವು ವಿಚಾರ ಮಾಡಿ ಇವಾಗ ಚೀಫ್ ಆಫೀಸರ್ ಹಾಗೂ ತಹಶೀಲ್ದಾರ್ ಅವರು ಮಂಗಲ ಅಂತ ಬಂದಿದ್ದಾರೆ, ಚೆನ್ನಾಗಿದ್ದಾರೆ ಸರ್, ಚಲೋ ಇದ್ದಾರೆ ಅವರು. ಅವ್ರ ಜೊತೆನೂ ಮಾತಾಡಿ ನಾವು ಸೋಮವಾರ ಅಥವಾ ಮಂಗಳವಾರ ನಾವು ಅವ್ರಿಗೆ ಒಂದು ಮನವಿಯನ್ನು ಕೊಡ್ತೀವಿ ಮೇಡಮ್ ಸರ್. ಓಕೆ, ಧನ್ಯವಾದಗಳು ರವಿ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.